ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 4ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನ ಒಂದು ಕನ್ನಡ ಮೀಡಿಯಂ ಸ್ಕೂಲ್ಗಳಲ್ಲಿ ಇರ್ತಕ್ಕಂಥ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಇದೆ ನೋಡಿ. ಆ ಥರದ್ದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರವನ್ನು ಕೊಡ್ತಾ ಇದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಓಕೆ, ಹಾಗಾದರೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಆಲ್ರೆಡಿ ನಾನು 4th ಸ್ಟ್ಯಾಂಡರ್ಡ್ದಲ್ಲಿ ನಿಮಗೆ ಕನ್ನಡ ಕ್ವಶನ್ ಪೇಪರ್ ಹಾಕಿದ್ದೀನಿ, ಪರಿಸರ ಹಾಕಿದ್ದೀನಿ, ಕನ್ನಡ ಮೀಡಿಯಮ್ ಇದೆ. ಆಮೇಲೆ ಬೈಲಿಂಗ್ವಲ್ ಇಂಗ್ಲೀಷ್ ಹಾಕಿದ್ದೀನಿ. ಓಕೆ, ಆಮೇಲೆ ಬೈಲಿಂಗ್ವಲ್ ಪರಿಸರನೂ ಕೂಡ ಹಾಕಿದ್ದೀನಿ. ಓಕೆ, ಈ ನೆಕ್ಸ್ಟ್ ಬರೋದು ಕನ್ನಡ ಮೀಡಿಯಮ್ ಬರಬೇಕು. ಕನ್ನಡ ಮೀಡಿಯಮ್ ಕ್ವಶನ್ ಪೇಪರ್ನ ಆಲ್ರೆಡಿ ನಾವು ಕೊಡ್ತಾ ಇದ್ದೀವಿ. ಯಾರಿಗೆಲ್ಲ ಇದರ PDF ಗಳ ಅವಶ್ಯಕತೆ ಇದೆ ಅನ್ನೋರು ತಾವೇನು ಮಾಡ್ಬೋದು, 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಸಲ್ಲಿಸ್ಬೋದು ಅಂತ ಹೇಳ್ತಾ, ವಾಟ್ಸಪ್ಗೆ ಮೆಸೇಜ್ ಮಾಡಿದರೆ ಖಂಡಿತವಾಗಿ ನಾವು ನಿಮ್ಗೆ ಏನು ಮಾಡ್ತೀವಿ ಅಂತಂದರೆ PDF ಗಳನ್ನು ಬೈ ಮಾಡಬೇಕಾಗ್ತದೆ. ಅವುಗಳಿಗೆ ಸಪ್ರೇಟಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ ಅಮೌಂಟ್ ಇದೆ. ಓಕೆ, ಸೊ ಎನಿವೇ ಸ್ಟಾರ್ಟ್ ಮಾಡುವ. 4th ಸ್ಟ್ಯಾಂಡರ್ಡ್ನಲ್ಲಿರ್ತಕ್ಕಂಥ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳೊಂದಿಗೆ. ಸೊ ಫಸ್ಟ್ ನೋಡೋದಾದರೆ ವೇಟೇಜ್ ನೋಡಿ. ಟೋಟಲಿ ಜೂನ್ನಲ್ಲಿ ಆಗಬೇಕಾಗಿರ್ತಕ್ಕಂಥ ಸಿಲೆಬಸ್ 10%, ಜುಲೈದಲ್ಲಿ 15%. ಎರಡೇ ಯೂನಿಟ್ ಆಗಬೇಕು FA1ಗೆ, ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಮತ್ತು ಬಿಲ್ಡಿಂಗ್ಸ್ಗೆ. ಇದು 15 ಅಂಕದ ಪರೀಕ್ಷೆ ಇದೆ. ಬಿಕಾಸ್ ವಿದ್ಯಾರ್ಥಿಗಳ ಸಮಗ್ರ ಪ್ರಗತಿ ಪತ್ರದಲ್ಲಿ ಹೋಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಇದೆಯಲ್ಲ, ಅದರಲ್ಲಿ ವೇಟೇಜ್ ಇರೋದು 15 ಮಾತ್ರ. ಸೊ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ಗೆ 7 ಅಂಕ 5 ಪ್ರಶ್ನೆ, ಬಿಲ್ಡಿಂಗ್ಸ್ಗೆ 8 ಅಂಕ 5 ಪ್ರಶ್ನೆ, ಒಟ್ಟು 15 ಅಂಕ 10 ಪ್ರಶ್ನೆ ಇದ್ದಾವೆ. ಆಬ್ಜೆಕ್ಟಿವ್ಸ್ ನೋಡ್ಕೊಂಡು ಬನ್ನಿ. ನಾಲೆಜ್ಗೆ 6 ಮಾರ್ಕ್ ಇದೆ, ಕಾಂಪ್ರಿಹೆನ್ಷನ್ಗೆ 6, ಅಪ್ಲಿಕೇಶನ್ಗೆ 3, ಟೋಟಲಿ 15 ಮಾರ್ಕು. ವೇಟೇಜ್ ಆಫ್ ಟೈಪ್ಸ್ ಆಫ್ ಕ್ವಶನ್ಸ್ಗೆ MCQ ಮತ್ತು VSAಗೆ 6, ಶಾರ್ಟ್ ಆನ್ಸರ್ಸ್ಗೆ 6, ಲಾಂಗ್ ಆನ್ಸರ್ಸ್ಗೆ 3, ಟೋಟಲಿ 15. ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ಈಸಿ 6, ಎವರೇಜ್ 6, ಡಿಫಿಕಲ್ಟ್ 3, ಸೊ ಟೋಟಲಿ 15 ಮಾರ್ಕ್ ಇದೆ. ಓಕೆ, ನೆಕ್ಸ್ಟ್ ಯೂನಿಟ್ ವೈಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನನ್ನು ಸಹಿತ ಕೂಡ ನಾನು ಕೊಟ್ಟಿದ್ದೀನಿ. ಹೌಸ್ ಹೋಲ್ಡ್ ಆರ್ಟಿಕಲ್ಸ್ದಿಂದ 1 ಮಾರ್ಕರ್ 3, 2 ಮಾರ್ಕರ್ 2, 5 ಕ್ವಶನ್ಸ್ 7 ಮಾರ್ಕ್ ಇದೆ. ಬಿಲ್ಡಿಂಗ್ಸ್ದಿಂದ 1 ಮಾರ್ಕರ್ 3, 2 ಮಾರ್ಕರ್ 1, 3 ಮಾರ್ಕರ್ 1, ಇಲ್ಲಿ 5 ಕ್ವಶನು 8 ಮಾರ್ಕ್ ಇದೆ. ಸೊ ಟೋಟಲಿ ಈ ಕ್ವಶನ್ ಪೇಪರಲ್ಲಿ ನಾವು ಬಳಕೆ ಮಾಡಿರ್ತಕ್ಕಂಥದ್ದು ಫ್ರೆಂಡ್ಸ್ 1 ಮಾರ್ಕರ್ 6 ಇದ್ದಾವೆ, 2 ಮಾರ್ಕರ್ 3 ಇದ್ದಾವೆ, 3 ಮಾರ್ಕರ್ 1 ಇದೆ. ಸೊ ಟೋಟಲಿ 10 ಕ್ವಶನ್ಸ್ ಇದ್ದಾವೆ. 15 ಮಾರ್ಕ್ಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡಿರೋದು. ಪ್ರಶ್ನೆ ಪತ್ರಿಕೆ ಒಂದೇ ಪುಟದಲ್ಲಿದೆ. ಸೊ ಡೋಂಟ್ ವರಿ, ಅದನ್ನು ಈಸಿಯಾಗಿ ನೀವೇನು ಮಾಡ್ಬೋದು ಅಂತಂದರೆ ಜೆರಾಕ್ಸ್ಗಳನ್ನು ಯೂಸ್ ಮಾಡ್ಬೋದು. ಎಸ್, ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA1 ಜುಲೈ 2026, ಮಾಡೆಲ್ ಆನ್ಸರ್, ಕ್ಲಾಸ್ 4 ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಮಾರ್ಕ್ 15, ಟೈಮ್ 40 ಮಿನಿಟ್ಸ್ ಇತ್ತು. ಓಕೆ, ಫಸ್ಟ್ ಕೇಳಿದ್ರು ಚೂಸ್ ಆ್ಯಂಡ್ ರೈಟ್ ದ ಕರೆಕ್ಟ್ ಆನ್ಸರ್, ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು. ಇಲ್ಲಿ ಟೋಟಲ್ 2 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಫ್ರಮ್ ದ ಮಾರ್ಕೆಟ್ ಗೋಪು ಬಾಟ್ A apples, B friends, C onions, D potatoes. ಸರಿಯಾದ ಉತ್ತರ ಆಪ್ಷನ್ C onions. ಪ್ರಶ್ನೆ 2, ವಾಟ್ ದ ರಾಕ್ಸ್ ಬಿಲ್ಡ್ ದ ಟ್ರೀ ಈಸ್? A nests, B bridges, C buildings, D houses. ಸೊ ವಾಟ್ ದ ರಾಕ್ಸ್ ಬಿಲ್ಡ್ ಆನ್ ದ ಟ್ರೀಸ್ ಅಂತಂದರೆ ಆಪ್ಷನ್ A ನೆಸ್ಟ್ ಅಂತ ಬರ್ತದೆ. ಸೊ ನೆಸ್ಟ್ ಈಸ್ ದ ರೈಟ್ ಆನ್ಸರ್. ಇನ್ನು ಪಿಕ್ಔಟ್ ದ ಆಡ್ ಒನ್ ಅಂತ ಕೇಳಿದ್ದಾರೆ. ಗುಂಪಿಗೆ ಸೇರದ ಪದ ಆರಿಸಿ ಬರೀಬೇಕು. ಇಲ್ಲಿ ಕೂಡ ನಿಮಗೆ 2 ಪ್ರಶ್ನೆಗಳು ಸಿಗ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ ನಿಮಗೆ 1 ಅಂಕ, 2 ಪ್ರಶ್ನೆ 2 ಅಂಕ ಇರೋದು. ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂದರೆ ಕ್ಲಾಕ್ ವೂಂಡ್ ಹವರ್ ಮ್ಯಾನ್ ಅಂತ ಇದೆ. ಸೊ ಇಲ್ಲಿ ಕ್ಲಾಕ್ ವೂಂಡ್ ಹವರ್ ಮ್ಯಾನಲ್ಲಿ ಮ್ಯಾನ್ ಈಸ್ ಏನಪ್ಪ ಅಂತಂದರೆ ಆಡ್ ಒನ್ ಆಗದ. 4ನೇ ಪ್ರಶ್ನೆ ಹ್ಯಾಪಿ, ವೆಗ್ಗಿಂಗ್, ಗ್ರೌಲಿಂಗ್, ಸ್ಮೈಲಿಂಗ್. ಇಲ್ಲಿ ಕರೆಕ್ಟಾಗಿರ್ತಕ್ಕಂಥ ಯಾವುದು ಆಡೋಣಪ್ಪ ಅಂದರೆ ಗ್ರೌಲಿಂಗ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಇನ್ನು ಆನ್ಸರ್ ಇನ್ ಅ ವರ್ಡ್ ಆರ್ ಸೆಂಟೆನ್ಸಸ್ ಅಂತ ಕೇಳಿದರೆ ಕೊಟ್ಟ ವಾಕ್ಯಗಳಿಗೆ ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಸೊ ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 2 ಪ್ರಶ್ನೆ 2 ಅಂಕ. ಇಟ್ಸ್ ಯೂಸ್ ದ ಟೈಮ್ ಅಂತ ಹೇಳಿದರೆ ಸಮಯ ಯಾವುದನ್ನು ಸೂಚಿಸ್ತದೆ ಅಂತ ಕೇಳಿದರು, ಕ್ಲಾಕ್ ಬರ್ತದೆ. ಕ್ಲಾಕ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಇಟ್ ಈಸ್ ಅ ಹೌಸ್ ಬಿಲ್ಡ್ ಬೈ ದ ರಾಕ್ಸ್ ಅಂತ ಕೇಳಿದ್ದಾರೆ. ಸೊ ಇದನ್ನು ರಾಕ್ಸ್ದಿಂದ ಬಿಲ್ಡ್ ಮಾಡ್ತಕ್ಕಂಥ ಹೌಸ್ ಏನಂತ ಕೇಳಿದರೆ ನೆಸ್ಟ್ ಅಂತಕ್ಕಂಥದ್ದು ಉತ್ತರ ನೀವು ಬರಿಬೇಕು. ಇನ್ನು 2 ಮಾರ್ಕರ್ದು 3 ಕ್ವಶನ್ಸ್ ಬಳಕೆ ಮಾಡಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 3 ಪ್ರಶ್ನೆ 6 ಅಂಕ ಇತ್ತು. ಪ್ರಶ್ನೆ ನೋಡಿ, ವಾಟ್ ವೇರ್ ಸಮ್ ಆನಿಯನ್ಸ್ ಡಿಸ್ಕ್ರೈಬ್ಡ್ ಆ್ಯಸ್ ಅಂತ ಇತ್ತು. ಸೊ ದ ಆನ್ಸರ್ ಈಸ್ ಸಮ್ ಆನಿಯನ್ಸ್ ವೇರ್ ಡಿಸ್ಕ್ರೈಬ್ಡ್ ಆ್ಯಸ್ ನಾಟಿ ಅಂತಕ್ಕಂಥ ಬರೆದ್ರೆ 2 ಮಾರ್ಕ್ಸು ಕೊಡ್ತಾರೆ. 8ನೇ ಪ್ರಶ್ನೆಗೆ ಹೋಗೋಣ. ವೇರ್ ಡಿಡ್ ಗೋಪು ಪ್ಲೇಸ್ ದ ಆನಿಯನ್ಸ್? So answer is Gopu placed the onions in a larger paper
ಪಾಕೆಟ್ ಇನ್ ಅ ಕಾರ್ನರ್ ಆನ್ ದ ಫ್ಲೋರ್ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು 9ನೇ ಪ್ರಶ್ನೆ, ವೆನ್ ಡು ದ ರಾಕ್ಸ್ ಗೆಟ್ ಅಪ್ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಬರ್ತದೆ. ಸೊ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಬರೆದ್ರೆ ಅಂಕ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಇಷ್ಟು 2 ಮಾರ್ಕರ್ದು 3 ಇತ್ತು. ಸೊ ಟೋಟಲಿ 6 ಮಾರ್ಕ್ಸ್ ಇದೆ. ಇನ್ನು ಲಾಸ್ಟ್ 3 ಮಾರ್ಕ್ಗೆ ಮ್ಯಾಚ್ ದ ಫಾಲೋವಿಂಗ್ ಆಲ್ರೆಡಿ ಬರೆದಿದ್ದೀವಿ. ಸೊ 3 ಅಂಕ ಇದೆ. ವಿಲೇಜ್ ಇದ್ದರೆ ರೀಚ್ಡ್ ಡೆಸ್ಟಿನೇಷನ್ ಅಂತ ಬರೀಬೇಕು. ಹ್ಯಾಪಿ ಡಾಗ್ ಹಾರಿಫೈಡ್ ಆಗ್ತದೆ. ಹೌಸ್ ಆಫ್ 1000 ಮಿರರ್ಸ್ ಅಂತ ಬರೆದ್ರೆ ಸಾಕು. ಸೊ ಇಷ್ಟಿತ್ತು. ಯಾರಿಗೆಲ್ಲ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇವುಗಳನ್ನ ಬೈ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ, ಅವುಗಳನ್ನು ನೋಡಿ. ಬಾಯ್.